ಎಲ್ಲರಿಗೂ ಇಂಜಿನಿಯರಿಂಗ್ ಮಾಡೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಪ್ರತಿಷ್ಠಿತ ಎನ್ಐಟಿಯಲ್ಲೇ ಓದಬೇಕು ಅನ್ನೋ ಕನಸು. ಎನ್ಐಟಿ ಸಂಸ್ಥೆಗಳಲ್ಲಿ ಓದಿದ್ರೆ ಏನಾದರೂ ದೊಡ್ಡದಾಗಿ ಸಾಧಿಸಬಹುದು. ಪ್ರತಿಷ್ಠಿತ ಎನ್ಐಟಿ ಸಂಸ್ಥೆಯಲ್ಲಿ ಓದಿದವರ ಲೈಫ್ ಆಲ್ಮೋಸ್ಟ್ ಸೆಟಲ್. ಹಾಗಾದರೆ ಎನ್ಐಟಿ ಅಂದ್ರೆ ಏನು, ಅಡ್ಮಿಷನ್ ಹೇಗೆ, ಎಕ್ಸಾಮ್ ಯಾವಾಗ ನಡೆಯುತ್ತೆ, ಈ ಕುರಿತ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ. PUC ಸೈನ್ಸ್ ಮುಗಿದ ಕೂಡಲೇ ಬಹುತೇಕ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಓದಬೇಕು ಅನ್ನೋ ಕನಸು. ಅದಕ್ಕಾಗಿ ಒಳ್ಳೆ ಕಾಲೇಜುಗಳಲ್ಲಿ ಸೀಟ್ ಬೇಕು ಅಂತ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದು ಕಾಮನ್. ಇನ್ನು ಈ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ರ್ಯಾಂಕ್ ಪಡೆದವರು ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಅಂತ ಕರೆಯಲ್ಪಡುವ IIT, NIT ಮತ್ತು IIITಯಲ್ಲಿ ಅಧ್ಯಯನ ಮಾಡ್ತಾರೆ. ಅದರಲ್ಲೂ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಕೋರ್ಸ್ ಮಾಡಿದವರಿಗೆ ಉತ್ತಮ ಉದ್ಯೋಗಾವಕಾಶಗಳಿದ್ದಾವೆ. ಹೀಗಾಗಿ ಇವುಗಳಿಗೆ ಭಾರಿ ಡಿಮಾಂಡ್. ಅನೇಕರು ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ತಾರೆ. ಅದರಲ್ಲೂ ಹೆಚ್ಚಿನವರು ಕಂಪ್ಯೂಟರ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ತಾರೆ. ಈ ಕೋರ್ಸ್ಗಳು ಮಾಡೋದಕ್ಕೆ ಲಕ್ಷ ಫೀಸ್ ಬೇಕು. ಜೊತೆಗೆ IIT, NIT ಮತ್ತು IIITಯಲ್ಲಿ ಇಂಜಿನಿಯರಿಂಗ್ ಸೀಟ್ ಪಡೆಯೋದು ಅಷ್ಟು ಸುಲಭದ ಮಾತಲ್ಲ. JEE ಯಂತಹ ಕಠಿಣ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡಿಬೇಕು. ಆಗ ಮಾತ್ರ ಅವುಗಳಲ್ಲಿ ಪ್ರವೇಶ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಇತ್ತೀಚೆಗಷ್ಟೇ ದೇಶದ ಅಗ್ರಮಾನ್ಯ ಸಂಸ್ಥೆಯಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಪ್ರವೇಶ ಪಡೆಯೋದು ಹೇಗೆ ಅಂತ ಹೇಳಿದ್ವಿ. ಈಗ NIT ಸರದಿ. ಹಾಗಾದರೆ NITಗೆ ಪ್ರವೇಶ ಪಡೆಯೋದು ಹೇಗೆ, ಎಷ್ಟು NITಗಳಿದ್ದಾವೆ, NITಗೆ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ. NIT ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಇಂಜಿನಿಯರಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ IITಗಳ ನಂತರ ದೇಶದ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಅಂದರೆ NITಗಳು. IITಯಲ್ಲಿ ಸೀಟ್ ಸಿಗದವರು NITಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. NITಗಳನ್ನು ಕೂಡ ಕೇಂದ್ರ ಸರ್ಕಾರವೇ ನಡೆಸುತ್ತೆ. NITಗಳಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕೆ ವಾರ್ಷಿಕ ಶುಲ್ಕ 1.4 ಲಕ್ಷದಿಂದ 2.4 ಲಕ್ಷದವರೆಗಿರುತ್ತೆ. ಹಾಸ್ಟೆಲ್ಲು ಮತ್ತು ಮೆಸ್ ಫೀಸ್ ವರ್ಷಕ್ಕೆ 1.2 ಲಕ್ಷದಿಂದ 2.2 ಲಕ್ಷದವರೆಗೆ ವೆಚ್ಚ ಬರುತ್ತೆ. ಒಟ್ಟು 4 ವರ್ಷಗಳ ಇಂಜಿನಿಯರಿಂಗ್ ಮುಗಿಸೋದಕ್ಕೆ 10 ಲಕ್ಷದವರೆಗೆ ಖರ್ಚು ಮಾಡಬೇಕಾಗತ್ತೆ. ಇಷ್ಟೇ ಅಲ್ಲ, NITಗಳನ್ನು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳು ಅಂತ ಕರೀತಾರೆ. ಈ ಸ್ಥಳಗಳಲ್ಲಿ ಅಧ್ಯಯನ ಮಾಡೋದು ಹೆಮ್ಮೆಯ ವಿಚಾರ. ಇದರಲ್ಲಿ ಸೀಟ್ ಪಡೆಯೋದಕ್ಕೆ JEE ಮೇನ್ಸ್ ಸೇರಿದಂತೆ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಉತ್ತಮ ರ್ಯಾಂಕ್ ಪಡಿಬೇಕು. ಭಾರತದಲ್ಲಿ ಒಟ್ಟು 31 NITಗಳಿದ್ದಾವೆ. ಕೇಂದ್ರ ಸರ್ಕಾರವೇ NITಗಳನ್ನು ನಡೆಸುತ್ತೆ. NIT ಪಾಟ್ನಾ 1886ರಲ್ಲಿ ಸ್ಥಾಪನೆಯಾದಂಥ ಮೊದಲ NIT. NITಗಳಲ್ಲಿ ಇಂಜಿನಿಯರಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕೋರ್ಸ್ಗಳನ್ನು ಮಾಡಬಹುದು. IITಗಳಂತೆಯೇ NIT ಕೂಡ ಅಕಾಡೆಮಿಕ್ ಎಕ್ಸಲೆನ್ಸ್, ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಕೋರ್ಸ್ಗಳಿಗೆ ಹೆಸರುವಾಸಿಯಾಗಿದೆ. IITಗಳ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ, ಪ್ರವೇಶ ಹೇಗೆ ಅಂತ ನೋಡೋದಾದರೆ, ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲೇ ಎಂಟ್ರೆನ್ಸ್ ಪರೀಕ್ಷೆಗಳು ನಡೆಯಲಿದೆ. ದೇಶ ಮತ್ತು ಹೊರದೇಶದ ಹಲವು ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಬಹು ಆಯ್ಕೆ ಉತ್ತರಗಳನ್ನು ನೀಡಲಾಗಿರುತ್ತೆ. ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ನೀಡಿರ್ತಾರೆ. ಅದರಲ್ಲಿ ಸರಿಯಾದ ಒಂದು ಉತ್ತರ ಆಯ್ಕೆ ಮಾಡಬೇಕು. ತಪ್ಪು ಉತ್ತರಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. NITಗಳಲ್ಲಿ ಪ್ರವೇಶ ಪಡೆಯುವುದಕ್ಕೆ ವಿದ್ಯಾರ್ಥಿಗಳು JEE ಮೇನ್ಸ್ ಮತ್ತು ಅಡ್ವಾನ್ಸ್ಡ್, ಗೇಟ್, CAT ಎಕ್ಸಾಮ್, NIMCAT ಪರೀಕ್ಷೆಗಳಲ್ಲಿ ಪಾಸ್ ಮಾಡಬೇಕಾಗತ್ತೆ. ಅದರಲ್ಲೂ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಲ್ಲಿ ತುಂಬ ಕಡಿಮೆ ಜನರಿಗೆ ಮಾತ್ರ ಇಲ್ಲಿ ಓದೋದಕ್ಕೆ ಅವಕಾಶ ಸಿಗುತ್ತೆ. ಇನ್ನು NIT ಎಂಟ್ರೆನ್ಸ್ ಸಖತ್ ಟಫೆಸ್ಟ್ ಎಕ್ಸಾಮ್ ಆಗಿರುತ್ತೆ. ಈ ಪರೀಕ್ಷೆ ಪಾಸ್ ಮಾಡೋದಕ್ಕೆ ಕಠಿಣ ಪರಿಶ್ರಮ, ದೃಢ ನಿಶ್ಚಯ ಮತ್ತು ಶಿಸ್ತುಬದ್ಧ ತಯಾರಿ ಬೇಕಾಗತ್ತೆ. JEE ಮೇನ್ಸ್ ಪರೀಕ್ಷೆ ಪಾಸಾಗಿ ಅತಿ ಹೆಚ್ಚು ಅಂಕ ಗಳಿಸಿದವರು JEE ಅಡ್ವಾನ್ಸ್ಡ್ ಪರೀಕ್ಷೆ ಬರೀಬಹುದು. JEE ಮೇನ್ಸ್ ರಿಸಲ್ಟ್ ಬಂದ ತಕ್ಷಣ JEE ಅಡ್ವಾನ್ಸ್ಡ್ಗೆ ರಿಜಿಸ್ಟ್ರೇಷನ್ ಮಾಡಬೇಕು. JEE ಮೇನ್ಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಟಾಪ್ 2.5 ಲಕ್ಷ ಅಭ್ಯರ್ಥಿಗಳು ಮಾತ್ರ JEE ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯುವುದಕ್ಕೆ ಅರ್ಹರಾಗಿರ್ತಾರೆ. JEE ಅಡ್ವಾನ್ಸ್ಡ್ ಪಾಸ್ ಮಾಡಿದವರಿಗೆ NITಯಲ್ಲಿ ಮೊದಲ ಆದ್ಯತೆ ಸಿಗುತ್ತೆ. NITಗಳಲ್ಲಿ ಯಾವ್ಯಾವ ಕೋರ್ಸ್ಗಳಿರ್ತವೆ ಅಂತ ನೋಡೋದಾದರೆ, NITಗಳಲ್ಲಿ ಸೈನ್ಸ್, ಇಂಜಿನಿಯರಿಂಗ್, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಡಿಗ್ರಿ, ಮಾಸ್ಟರ್ಸ್ ಮತ್ತು PhD ಮಾಡೋದಕ್ಕೆ ಅವಕಾಶ ಇರುತ್ತೆ. BTech, ಬ್ಯಾಚುಲರ್ ಆಫ್ ಸೈನ್ಸ್, BTech, MTech, ಇಂಟಿಗ್ರೇಟೆಡ್ MSc, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ MSc, ಮಾಸ್ಟರ್ ಆಫ್ ಡಿಸೈನ್ MBA ಇಂಟಿಗ್ರೇಟೆಡ್ MTech, PhD ಸೇರಿದಂತೆ ಹಲವು ಕೋರ್ಸ್ಗಳನ್ನು ಮಾಡಬಹುದು. ಸಿವಿಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್,
ಪ್ರೊಡಕ್ಷನ್ ಇಂಜಿನಿಯರಿಂಗ್ ಕೋರ್ಸ್ಗಳು ಈಗ NITಯಲ್ಲಿ ಸಖತ್ ಪಾಪ್ಯುಲರ್ ಆಗಿದ್ದಾವೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ಎಜುಕೇಷನ್ ಫಸ್ಟ್ನ ಫಾಲೋ ಮಾಡಿ.